ಕೊಡಗಿನ ತಂಡಿಯಂಡಮೋಲ್ ಬೆಟ್ಟದಲ್ಲಿ ನಾಪತ್ತೆಯಾಗಿದ್ದ ಕೇರಳದ ಟೆಕ್ಕಿ ಶರಣ್ಯ 4 ದಿನಗಳ ಬಳಿಕ ಸುರಕ್ಷಿತವಾಗಿ ಪತ್ತೆಯಾಗಿದ್ದಾರೆ. ಆಹಾರವಿಲ್ಲದೆ ಕೇವಲ 1 ಬಾಟಲಿ ನೀರು ಮತ್ತು ಬಿಸ್ಕೆಟ್ ನಂಬಿ ದಟ್ಟಾರಣ್ಯದಲ್ಲಿ ಕಾಲ ಕಳೆದ ಶರಣ್ಯ ಅವರ ಸಮಯ ಪ್ರಜ್ಞೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಕ್ಷಣಾ ತಂಡವು ಡ್ರೋನ್ ಬಳಸಬಹುದೆಂದು ಊಹಿಸಿದ್ದ ಅವರು ಡ್ರೋನ್ ಕಣ್ಣಿಗೆ ಬೀಳುವಂತೆ ಬಯಲು ಪ್ರದೇಶದಲ್ಲೇ ಉಳಿದುಕೊಂಡಿದ್ದರು. ಕೊನೆಗೂ ಅರಣ್ಯ ಇಲಾಖೆ ಹಾಗೂ ಎಎನ್ಎಫ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆಕೆಯನ್ನು ರಕ್ಷಿಸಿದ್ದಾರೆ. ಪತ್ತೆಯಾದ ತಕ್ಷಣ ಶರಣ್ಯ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡಿದ್ದು, ಮಗಳ ಮರುಜನ್ಮ ಕಂಡು ತಾಯಿ ಕಣ್ಣೀರು ಹಾಕುತ್ತಾ ರಕ್ಷಣಾ ತಂಡಕ್ಕೆ ಕೋಟಿ ನಮಸ್ಕಾರ ಸಲ್ಲಿಸಿದ್ದಾರೆ. 15 ವರ್ಷಗಳ ಚಾರಣದ ಅನುಭವವೇ ಈ ಕಠಿಣ ಪರಿಸ್ಥಿತಿಯಲ್ಲಿ ಶರಣ್ಯ ಅವರ ಪ್ರಾಣ ಉಳಿಸಿದೆ. ಸದ್ಯ ಶರಣ್ಯ ಆರೋಗ್ಯವಾಗಿದ್ದು ಚಿಕಿತ್ಸೆ ಬಳಿಕ ಸ್ವಗ್ರಾಮಕ್ಕೆ ಮರಳಿದ್ದಾರೆ.